ಹಾಯ್ ಹಲೋ ಆಲ್, ವೆಲ್ಕಮ್ ಟು ಲಕ್ಷ್ಮಿ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಬ್ರೈಡಲ್ ಡಿಸೈನ್ನ ನಾರ್ಮಲ್ ನೀಡಲಲ್ಲಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಬನ್ನಿ. ಈಸಿಯಾಗಿ ಕ್ರೋಶೆಟ್ ಡಿಸೈನ್ನ ನಾರ್ಮಲ್ ನೀಡಲಲ್ಲಿ ಸಹ ಮಾಡ್ಬೋದು. ಅದು ಹೇಗೆ ಮಾಡೋದು ಅಂತ ಈಗ ನಾನು ತೋರಿಸ್ತೀನಿ ನೋಡಿ. ಮೊದಲಿಗೆ ನಾನು ನಾರ್ಮಲ್ ನೀಡಲ್ಗೆ 6 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ. ಅದು ಡಬಲ್ ಆದರೆ 12 ಸ್ಟ್ಯಾಂಡ್ಸ್ ಆಗಿದೆ. ಈ ರೀತಿ ಲಾಸ್ಟಲ್ಲಿ ಗಂಟು ಹಾಕ್ಕೊಂಡಿದ್ದೀನಿ. ನಾನು ಈ ಸಿಲ್ಕ್ ಥ್ರೆಡ್ನ ಟೋಟಲ್ 24 ಇಂಚಸ್ ತೊಗೊಂಡಿದ್ದೀನಿ ನೋಡಿ. ನಾನು ಇಲ್ಲಿ ಅಳತೆ ಮಾಡಿಕೊಂಡು ತೊಗೊಂಡಿದ್ದೀನಿ. ಇನ್ನೂ ಸ್ವಲ್ಪ ಉಳೀತು. ಈಗ ಈ ರೀತಿ ಸ್ಕ್ವೇರ್ ಬೀಡನ್ನ ತೊಗೊಂಡು ಇಲ್ಲಿ ಹೋಲ್ ಐತಲ್ಲ, ನೀಡಲ್ನ ಹೋಲ್ ಇರೋ ಹತ್ರ ನೀಡಲ್ನ ಪಾಸ್ ಮಾಡಿ ಇಲ್ಲಿ ಲಾಸ್ಟಲ್ಲಿ ಗಂಟು ಹಾಕಿದ್ದೀನಲ್ಲ, ಅಲ್ಲಿ ಮಧ್ಯದಲ್ಲಿ ಅಂದರೆ 12 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ಮಧ್ಯದಲ್ಲಿ ನಾನು ನೀಡಲ್ನ ಪಾಸ್ ಮಾಡ್ತಾಯಿದ್ದೀನಿ. ಅದು ಲಾಕ್ ಆಗೋಗುತ್ತೆ ಥ್ರೆಡ್ಡು ಈ ರೀತಿ. ಮತ್ತು ಈಗ ಥ್ರೆಡ್ನ ಈ ರೀತಿ ಬೆರಳಿಗೆ ಸುತ್ಕೊತೀನಿ ನೀಟಾಗಿ. ಥ್ರೆಡ್ನ ಬೆರಳಿಗೆ ಸುತ್ತಕೊಂಡು ಈಗ ನೀಡಲ್ನ ತೊಗೊಂಡು ನೀಡಲ್ನ ಈ ರೀತಿ ಈ ಕಡೆಯಿಂದ ಆ ಕಡೆಗೆ ಪಾಸ್ ಮಾಡಿದ್ರೆ ಅದು ಡಿಸೈನ್ ಫಾರ್ಮ್ ಆಗುತ್ತೆ. ಕ್ರೋಶೆಟ್ ಡಿಸೈನ್ ಥರ ಬರುತ್ತೆ ನೋಡಿ. ಈ ರೀತಿ ನಿಧಾನಕ್ಕೆ ಮಾಡ್ಕೊಳ್ಳಿ. ಮತ್ತು ಇದೇ ರೀತಿ ಫುಲ್ ಡಿಸೈನ್ನ ಮಾಡ್ಕೊಂಡು ಹೋಗೋದಷ್ಟೇ. ತುಂಬ ಈಸಿಯಾಗಿದೆ ಈ ಡಿಸೈನು. ಯಾರು ಕ್ರೋಶೆಟ್ ಡಿಸೈನ್ ಹಾಕೋದಕ್ಕೆ ಬರಲ್ವೋ ಅವರು ಈ ರೀತಿ ಟ್ರೈ ಮಾಡಿ ನೋಡಿ. ಈ ರೀತಿ ನಿಧಾನಕ್ಕೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದು ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ಗಂಟು ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ರೀತಿ ಎಳ್ಕೊಂಡು ಮತ್ತು ನೀಡಲ್ನ ಈ ಕಡೆಯಿಂದ ಆ ಕಡೆ ಪಾಸ್ ಮಾಡೋದು, ಅದು ಕ್ರೋಶೆಟ್ ಡಿಸೈನ್ ಥರ ಫಾರ್ಮ್ ಆಗುತ್ತೆ. ಈಸಿಯಾಗಿ ಹಾಕ್ಕೋಬೋದು. 1-2 ಸರಿ ಟ್ರೈ ಮಾಡಿ ನೋಡಿ, ಆಗ ನಿಮಗೆ ಅರ್ಥ ಆಗೋಗುತ್ತೆ. ಇಷ್ಟೇ ಡಿಸೈನು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ರೀತಿ ನಾರ್ಮಲ್ ನೀಡಲಲ್ಲಿ ಬೇಕಾದರೆ ಕ್ರೋಶೆಟ್ ಡಿಸೈನ್ಸ್ನ ನಾನು ಇನ್ನೂ ತೋರಿಸ್ಕೊಡ್ತೀನಿ. ಕಮೆಂಟ್ ಮಾಡಿ ಬೇಕಾದರೆ. ಈ ರೀತಿ ರಿಂಗ್ ಬೀಡ್ಗೆ ಮಾಡ್ಬೋದು ಮತ್ತು ಓವೆಲ್ ಶೇಪ್ ಬೀಡ್ಗೆ ಇದೇ ರೀತಿ ಮಾಡ್ಕೊಂಡು ಹೋಗೋದಷ್ಟೇ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನೀವು ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಯೂಸ್ ಆಗೋರಿಗೆ ತಲುಪುತ್ತೆ ನಿಮ್ಮಿಂದ. ನಾನು ಈಗ ಈ ಕಡೆ ಹೋಲಿಂದ ಆ ಕಡೆ ನೆಕ್ಸ್ಟ್ ಹೋಲ್ ಬರುತ್ತಲ್ಲ ಅಲ್ಲಿವರೆಗೂ ಈ ರೀತಿ ಡಿಸೈನ್ನ ಮಾಡ್ಕೊಂಡಿದ್ದೀನಿ. ಹಾಗೆ ನಿಮಗೆ ಈ ವಿಡಿಯೋ ಅರ್ಥ ಆಗ್ತಾ ಇದೆಯೋ ಇಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ನೋಡಿ. ನಾನು ಹೋಲ್ ಹತ್ರವರೆಗೂ ಈ ರೀತಿ ನಾರ್ಮಲ್ ನೀಡಲಲ್ಲಿ ಕ್ರೋಶೆಟ್ ಡಿಸೈನ್ನ ಹಾಕ್ಕೊಂಡಿದ್ದೀನಿ. ಹೋಲ್ ಹತ್ರವರೆಗೂ ಹಾಕಿದ್ದಾದಮೇಲೆ ಈಗ ನೋಡಿ, ಇದು ಲಾಸ್ಟು. ಈ ರೀತಿ ಕಂಪ್ಲೀಟ್ ಮಾಡಿದ್ದಾದಮೇಲೆ ಈಗ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ಈ ಹೋಲಿಂದ ಇಲ್ಲಿ ನೆಕ್ಸ್ಟ್ ಹೋಲ್ ಹತ್ರವರೆಗೂ ಬಂದಿದ್ದೀನಿ. ಈಗ ರಿಂಗ್ನ ನಿಧಾನಕ್ಕೆ ಟರ್ನ್ ಮಾಡಿಕೊಂಡು ಅಂದರೆ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು ಈಗ ಹೇಗೆ ಮಾಡಿದ್ವೋ ಅದೇ ರೀತಿ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ನು ಅದೇ ರೀತಿ ಮಾಡ್ಕೊಂಡು ಹೋಗಬೇಕು. ಈಗ ಮಾಡಿರೋದು ಚೈನ್ಸ್ ಕಾಣಿಸುತ್ತೆ, ಆ ಚೈನ್ಸ್ ಮೇಲ್ಗಡೆ ಈ ರೀತಿ ಡಿಸೈನ್ನ ಮಾಡ್ಕೊಂಡು ಹೋಗಬೇಕು. ಈ ರೀತಿ 4 ಸ್ಟೆಪ್ಸ್ನ ಮಾಡಬೇಕಾಗತ್ತೆ. ನಾನು 4 ಸ್ಟೆಪ್ಸ್ನೂ ಹಾಕಿ ತೋರಿಸ್ತೀನಿ. ನಿಧಾನಕ್ಕೆ ಮಾಡಿ. ಇದು ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ಗಂಟು ಬೀಳುತ್ತೆ ತುಂಬ. ಹಾಗೆ ತುಂಬ ಜಾಸ್ತಿ ಜೋರಾಗಿ ಎಳಿಬೇಡಿ, ರಿಂಗ್ ಮುರಿದೋಗುತ್ತೆ. ತುಂಬ ಟೈಟಾಗಿ ಎಳೆದ್ರೂ ರಿಂಗ್ ಮುರಿದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ. 1-2 ಬೀಡ್ ಹಾಕಿದ್ರೆ ನಿಮಗೆ ಅರ್ಥ ಆಗೋಗುತ್ತೆ ಡಿಸೈನ್ ಹೇಗೆ ಮಾಡೋದು ಅಂತ. ನಾನು ಈ 4 ಸ್ಟೆಪ್ಸ್ನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. 4 ಸ್ಟೆಪ್ಸ್ ಕಂಪ್ಲೀಟ್ ಆದಮೇಲೆ ಡಿಸೈನ್ ಹೇಗೆ ಬರುತ್ತೆ ಅಂತ ನೀವೇ ನೋಡ್ಬೋದು.
ಈಗ 4 ಸ್ಟೆಪ್ಸ್ ಕಂಪ್ಲೀಟ್ ಆಯಿತು. 4 ಸ್ಟೆಪ್ಸ್ ಕಂಪ್ಲೀಟ್ ಆದಮೇಲೆ ನಾನು ಎಲ್ಲಿ ಸ್ಟಾರ್ಟ್ ಮಾಡಿದ್ದೀನೋ ಅಲ್ಲಿಗೆ ಎಂಡ್ ಆಗುತ್ತೆ. ಈಗ ನೀಡಲ್ನ ಬ್ಯಾಕ್ ಸೈಡ್ಗೆ ಪಾಸ್ ಮಾಡಿಬಿಟ್ಟು ಥ್ರೆಡ್ನ ಕಟ್ ಮಾಡೋದಷ್ಟೇ. ಈ ರೀತಿ ಬ್ಯಾಕ್ ಸೈಡ್ ಪಾಸ್ ಮಾಡಿ ಅದು ಲಾಕ್ ಆಗೋಗುತ್ತೆ. ಈಗ ಥ್ರೆಡ್ನ ಕಟ್ ಮಾಡ್ತಾಯಿದ್ದೀನಿ. ಥ್ರೆಡ್ನ ಕಟ್ ಮಾಡಿ ಸ್ವಲ್ಪ ಗ್ಲೂನ ಹಾಕಿ ಬ್ಯಾಕ್ ಸೈಡ್ಗೆ ಅಂಟಿಸ್ಬಿಡ್ತಾ ಇದ್ದೀನಿ. ಸೆಕ್ಯೂರ್ ಆಗೋಗುತ್ತೆ ಅಷ್ಟೇ. ಈ ಡಿಸೈನ್ ನೋಡಿ ಈ ರೀತಿ ಬರುತ್ತೆ ರಿಂಗು. ಇದು ಬ್ರೈಡಲ್ ಲುಕ್ ಕೊಡುತ್ತೆ. ಈಗ ಇದಕ್ಕೆ ಬೀಡ್ಸ್ ಪೋಣಿಸೋದಕ್ಕೆ ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡ್ನ ತಗೊಂಡು ಮೊದಲಿಗೆ ನೀಡಲ್ನ ಮೇಲೆಗೆ ಕೆಳಗಡೆಯಿಂದ ಮೇಲೆಗೆ ಎಳ್ಕೊಂಡು 3 ಬೀಡ್ಸ್ನ ತೊಗೊತಾ ಇದ್ದೀನಿ. ಮೊದಲಿಗೆ 3 ಬೀಡ್ಸ್ನ ತೊಗೊಂಡು ಈ ರೀತಿ ಪೋಣಿಸ್ಕೊಂಡು ನೆಕ್ಸ್ಟ್ ಚೈನಲ್ಲಿ ನೀಡಲ್ನ ತೆಗಿತಾ ಇದ್ದೀನಿ. ನೀಡಲ್ನ ತೆಗೆದು ಟ್ರಯಾಂಗಲ್ ಶೇಪಲ್ಲಿ ಬೀಡ್ಸ್ನ ಇಟ್ಕೊಂಡಿದ್ದೀನಿ. ಟ್ರಯಾಂಗಲ್ ಶೇಪಲ್ಲಿ ಈ ರೀತಿ ಪೋಣಿಸ್ಕೊಂಡು ಲಾಸ್ಟ್ 3rd ಬೀಡಿಂದ ನೀಡಲ್ನ ಬ್ಯಾಕ್ ಸೈಡ್ ತರಬೇಕು. ಹಿಂದೆ ತಂದು ಈಗ ಮತ್ತೆ 2 ಬೀಡ್ಸ್ನ ತೊಗೊತೀನಿ. ನೀಡಲ್ನ ಕೆಳಗಡೆಯಿಂದ ಮೇಲಕ್ಕೆ ಪಾಸ್ ಮಾಡಿ ಮತ್ತು ಫಸ್ಟ್ ಹೇಗೆ ಮಾಡಿದ್ವೋ 2nd ಬೀಡಿಂದ ನೀಡಲ್ನ ಪಾಸ್ ಮಾಡಬೇಕು. ಅಂದರೆ ಹಿಂದೆ ಬರಬೇಕು. ಆಗ ಈ ಬೀಡ್ ಲಾಕ್ ಆಗುತ್ತೆ. ಟ್ರಯಾಂಗಲ್ ಶೇಪಲ್ಲಿ ಬಂತು. ಮತ್ತೆ 2 ಬೀಡ್ಸ್ನ ತಗೊಂಡು ಇದೇ ರೀತಿ ಮಾಡ್ಕೊಂಡು ಹೋಗಬೇಕು. ನೀಡಲ್ನ ಕೆಳಗಡೆಯಿಂದ ಮೇಲೆಗೆ ಪಾಸ್ ಮಾಡಿ ಮತ್ತು ಸೆಕೆಂಡ್ ಬೀಡಿಂದ ಬ್ಯಾಕ್ ಸೈಡ್ ಹೋಗಬೇಕು. ಈ ರೀತಿ ಮತ್ತು 2 ಬೀಡ್ಸ್ ತಗೊಂಡು ಇದೇ ರೀತಿ ಎಂಡ್ವರೆಗೂ ಇದೇ ರೀತಿ ಮಾಡ್ಕೊಂಡು ಹೋಗಬೇಕು. ಫಸ್ಟಲ್ಲಿ ಮಾತ್ರ 3 ಬೀಡ್ಸ್ನ ತೊಗೊಂಡಿದ್ದೀನಿ ಮತ್ತು ಎಲ್ಲ ಸರಿನೂ 2 ಬೀಡ್ಸ್ನ ತೊಗೊಂಡಿದ್ದೀನಿ. ಸೆಕೆಂಡ್ ಬೀಡಿಂದ ನೀಡಲ್ನ ಹಿಂದೆಗೆ ತೊಗೊಂಡೋಗಿ ಮತ್ತು ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಹೋಗೋದಷ್ಟೇ. ಈ ಡಿಸೈನ್ ಅರ್ಥ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಅರ್ಥ ಆಗದಿದ್ದರೆ ಕಮೆಂಟ್ ಮಾಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಹಾಗೆ ಅರ್ಥ ಆಗುತ್ತೆ ನಿಮಗೆ. ಫುಲ್ ಡಿಸೈನ್ ಕಂಪ್ಲೀಟ್ ಆದಮೇಲೆ ಇದು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಫುಲ್ ಡಿಸೈನ್ಗೆ ಬೀಡ್ಸ್ನ ಆ್ಯಡ್ ಮಾಡಿದ್ದಾದಮೇಲೆ ಲಾಸ್ಟಲ್ಲಿ ನೀಡಲ್ನ ಬ್ಯಾಕ್ ಸೈಡ್ ತೊಗೊಂಡೋಗಿ ಈ ರೀತಿ ಬರುತ್ತೆ ಡಿಸೈನು. ಈಗ ನೀಡಲ್ನ ಬ್ಯಾಕ್ ಸೈಡ್ಗೆ ಪಾಸ್ ಮಾಡ್ತಾಯಿದ್ದೀನಿ. ಬ್ಯಾಕ್ ಸೈಡ್ ಪಾಸ್ ಮಾಡಿ ನಾವು ನಾರ್ಮಲ್ ನಾಟ್ ಹಾಕ್ತೀವಲ್ಲ ಅದೇ ರೀತಿ ನಾಟ್ನ ಹಾಕ್ಕೋಬೇಕು. ಅದು ಸೆಕ್ಯೂರ್ ಆಗುತ್ತೆ. ನೀವು ಕಾಟನ್ ಥ್ರೆಡ್ನ ತೊಗೊಂಡಿರೋ ಜಾಗದಲ್ಲಿ ಸಿಲ್ಕ್ ಥ್ರೆಡ್ನ ಸಹ ತೊಗೋಬೋದು. ಡಿಸೈನ್ ಫುಲ್ ಕಂಪ್ಲೀಟ್ ಆಯಿತು. ಡಿಸೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಈ ಥ್ರೆಡ್ನ ಕಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೇಕಾದರೆ ಗಮ್ ಪೇಸ್ಟ್ ಮಾಡ್ಬೋದು. ಡಿಸೈನ್ ಈ ರೀತಿ ಬರುತ್ತೆ. ಈಗ ಇದನ್ನು ಸ್ಯಾರಿಗೆ ಹೇಗೆ ಅಟ್ಯಾಚ್ ಮಾಡೋದು ಅಂತ ನೋಡೋಣ. ನಾನು ಲೇಸ್ಗೆ ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ. ನಾವು ವರ್ಕ್ ಮಾಡಿರೋ ಬೀಡನ್ನ ತೊಗೊಂಡು ನಾನು ನಾರ್ಮಲ್ ನೀಡಲ್ಗೆ ಸಿಲ್ಕ್ ಥ್ರೆಡ್ ಉಳಿದಿರೋದನ್ನೇ ತೊಗೊಂಡಿದ್ದೀನಿ. ಅದನ್ನು ಬೀಡ್ ವರ್ಕ್ ಮಾಡಿರೋದು ಕೆಳಗಡೆ ಸ್ಯಾರಿ ಪಲ್ಲುಗಿಂತ ಕೆಳಗಡೆ ಬರಬೇಕು. ಈ ಪ್ಲೈನ್ ಇರೋದು ಪಲ್ಲುಗಿಂತ ಮೇಲ್ಗಡೆ ಬರಬೇಕು. ಆ ರೀತಿ ಇಟ್ಕೊಂಡು ನೀಡಲ್ನ ಕೆಳಗಡೆಯಿಂದ ಮೇಲಕ್ಕೆ ಪಾಸ್ ಮಾಡಿಕೊಂಡು ಮತ್ತು ಕೆಳಗಡೆಗೆ ನೀಡಲ್ನ ಪಾಸ್ ಮಾಡ್ತಾಯಿದ್ದೀನಿ. ಅದು ಲಾಕ್ ಆಗುತ್ತೆ. ಸ್ವಲ್ಪ ಬೀಡು ಲಾಕ್ ಆದಮೇಲೆ ಮತ್ತೆ ಬೀಡನ್ನ ಮೇಲೆ ತಂದು ಇವಾಗ ನಾನು ಒಂದು ಫ್ಲವರ್ ಬೀಡನ್ನ ಆ್ಯಡ್ ಮಾಡ್ತೀನಿ. ಸೆಂಟ್ರಲ್ಲಿ ನೋಡಿ ಈ ರೀತಿ ಫ್ಲವರ್ ಬೀಡನ್ನ ತೊಗೊಂಡು ನೀಡಲಲ್ಲಿ ಇನ್ಸರ್ಟ್ ಮಾಡಿಕೊಂಡು ಮತ್ತು ಈ ಕಡೆ ಸೈಡ್ಗೆ ನೀಡಲ್ನ ಕೆಳಗಡೆಗೆ ಪಾಸ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಆಯಿತು. ಈಗ ಮತ್ತೆ ಈ ಕಡೆ ಒಂದು ಸರಿ ಲಾಕ್ನ ಮಾಡಬೇಕು. ನೀಡಲ್ನ ಮೇಲೆ ತಂದು ಮತ್ತು ಇನ್ನೊಂದು ಸತಿ ಕೆಳಗಡೆ ಪಾಸ್ ಮಾಡಿ ಅದು ಮತ್ತು ಗಂಟು ನಾರ್ಮಲ್ ನೀಡಲಲ್ಲಿ ನಾವು ಯಾವ ರೀತಿ ಲಾಕ್ ಮಾಡ್ತೀವೋ ಆ ರೀತಿ ಲಾಕ್ನ ಮಾಡ್ಕೋಬೇಕಷ್ಟೆ. ಈ ರೀತಿ ನಾರ್ಮಲ್ ನೀಡಲಲ್ಲಿ ಲಾಕ್ ಮಾಡೋ ಥರ ಲಾಕ್ ಮಾಡ್ಕೊಂಬಿಡಿ. ಡಿಸೈನ್ ಅಷ್ಟೇ ಕಂಪ್ಲೀಟ್ ಆಯಿತು. ಇದೇ ರೀತಿ ಎಲ್ಲ ಬೀಡ್ಸ್ನು
ಸೀರೆಗೆ ಅಟ್ಯಾಚ್ ಮಾಡಿ ತೋರಿಸ್ತೀನಿ ನೋಡಿ. ಡಿಸೈನ್ ಫುಲ್ಲು ಕಂಪ್ಲೀಟ್ ಆದಮೇಲೆ ಈ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನೀವು ಮಧ್ಯದಲ್ಲಿ ಬೇಕಾದರೆ ಕುಚ್ಚು ಹಾಕ್ಕೋಬೋದು. ನಾನು ಲೇಸ್ಗೆ ಹಾಕಿರೋದ್ರಿಂದ ಕುಚ್ಚು ಹಾಕಿಲ್ಲ, ನೀವು ಬೇಕಾದರೆ ಕುಚ್ಚು ಹಾಕ್ಕೊಳ್ಳಿ. ಇನ್ನು ಕುಚ್ಚು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಫುಲ್ ಕಂಪ್ಲೀಟ್ ಆದಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ ನೋಡಿ. ನಾರ್ಮಲ್ ನೀಡಲಿಂದನೂ ಎಷ್ಟು ಬ್ರೈಡಲ್ ಡಿಸೈನ್ನ ಮಾಡ್ಕೋಬೋದು ಅಂತ ನಿಮಗೆ ಅರ್ಥ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.